ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ವರ್ಷದ ರಾಗಿ ಖರೀದಿ ಪ್ರಕ್ರಿಯೆಯನ್ನು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತು ಆಯಾ ತಾಲೂಕುಗಳಲ್ಲಿ ಎಲ್ಲ ಮಾನ್ಯ ಶಾಸಕರುಗಳ ನೇತೃತ್ವದಲ್ಲಿ ಖರೀದಿ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಜಿಲ್ಲೆಯಲ್ಲಿ 1,58,000 ಕ್ವಿಂಟಾಲ್ ಸುಮಾರು 7,400 ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಅಷ್ಟು ಜನರ ರೈತರ ಹತ್ರ 4,886 ರೂಪಾಯಿ ಪರ್ ಕ್ವಿಂಟಲ್ ಅಂತ ಒಂದು ಕ್ವಿಂಟಾಲ್ಗೆ ನಿಗದಿ ಮಾಡಿ ಖರೀದಿ ಮಾಡ್ತಾಯಿದ್ವಿ. ಮಾರ್ಕೆಟ್ನಲ್ಲಿ ದರ ಕಡಿಮೆ ಇರೋದ್ರಿಂದ ಈ ಖರೀದಿ ರೈತರಿಗೆ ಹೆಚ್ಚು ಆದಾಯ ತರುವಂಥದ್ದಿರೋದ್ರಿಂದ ರೈತರು ಕೂಡ ತುಂಬ ಉತ್ಸಾಹದಿಂದ ಬಂದು ನಮ್ಮ ಖರೀದಿ ಕೇಂದ್ರಗಳಿಗೆ ಬಂದು ಪ್ರತಿ ತಾಲೂಕಿನಲ್ಲಿ ಏನಿದೆ ಖರೀದಿ ಕೇಂದ್ರ ಅಲ್ಲಿ ತಮ್ಮ ರಾಗಿಯನ್ನು ಸರ್ಕಾರಕ್ಕೆ ಕೊಟ್ಟು ಮಾರಾಟ ಮಾಡಿ ಹೋಗುವಂಥ ಪ್ರಕ್ರಿಯೆ ನಡೀತಾ ಇದೆ. ಈವರೆಗೆ ಸುಮಾರು 28,000 ಕ್ವಿಂಟಾಲ್ ಖರೀದಿ ಮಾಡಿದ್ದೀವಿ. 1,250 ರೈತರು 7,400 ರೈತರಲ್ಲಿ 1,250 ರೈತರು ಕೊಟ್ಟಿದ್ದಾರೆ. ಮುಂದಿನ ಮಾರ್ಚ್ 30ನೇ ತಾರೀಕಿನವರೆಗೆ ಈ ಖರೀದಿ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಅಲ್ಲಿವರೆಗೆ ರೈತರು ಕಾಯೋದು ಬೇಡ, ಇಲಾಖೆಯನ್ನು ಸಂಪರ್ಕಿಸಿ ಯಾವ ದಿನ ಬರಬೇಕು ಅನ್ನೋದನ್ನ ಖಚಿತಪಡಿಸ್ಕೊಂಡು ಬಂದು ಅವರು ತಮ್ಮ ರಾಗಿಯನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಜೊತೆಗೆ ಅವರಿಗೆ ನೇರವಾಗಿ ಅವರ ಖಾತೆಗಳಿಗೆ ನಾವು ದುಡ್ಡನ್ನು ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲದಂತೆ ಅವ್ರದ್ದು ಎಷ್ಟು ರಾಗಿಯನ್ನು ಮಾರಾಟ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಅವರಿಗೆ ನೇರ ಖಾತೆಗೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತೇವೆ. ಮತ್ತು ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ರೈತರಿಗೆ ಕೆಲವು ಕಡೆ ಭಾಳ ದೂರದಿಂದ ಬಂದು ಸ್ವಲ್ಪ ಕಾಯುವಂಥ ವ್ಯವಸ್ಥೆ ಇದ್ದರೆ ಅವರಿಗೊಂದು ತಂಗು ವ್ಯವಸ್ಥೆ, ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಈ ರೀತಿ ವ್ಯವಸ್ಥೆಗಳನ್ನು ಕೂಡ ನಮ್ಮ ಫುಡ್ ಕಾರ್ಪೊರೇಷನ್ ಅವರು ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನೆಲ್ಲ ಮೇಲುಸ್ತುವಾರಿಯನ್ನು ನಮ್ಮ ಆಹಾರ ನಾಗರಿಕ ಇಲಾಖೆಯ ನಿರ್ದೇಶಕರುಗಳು ಎಲ್ಲ ನಮ್ಮ ತಾಲೂಕು ಕಚೇರಿ, ತಾಲೂಕು ಆಡಳಿತ, ತಹಸೀಲ್ದಾರ್ಗಳು ಇವರೆಲ್ಲ ಮಾಡ್ತಾಯಿದ್ದಾರೆ. ದೂರು ರಹಿತವಾಗಿ ಪಾರದರ್ಶಕವಾಗಿ ಈ ಒಂದು ಖರೀದಿ ಪ್ರಕ್ರಿಯೆ ನಡೀತಾ ಇದೆ. ಈಗ APMC ಮಾರ್ಕೆಟಿಗೆ ಬರುವಂಥ ರೈತರಿಗೆ ಕನಿಷ್ಠ ಸೌಲಭ್ಯಗಳಿಲ್ಲ ಸರ್. ಇಲ್ಲಿ ಅಂದರೆ ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ. ಈಗ ನಾವು ಜಸ್ಟ್ ಮಹಿಳೆಯರಿಗೂ ಸಹ ಯಾವುದೇ ರೀತಿಯಂತೆ ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ವಿಶ್ರಾಂತಿ ಕೊಠಡಿಯಲ್ಲಿ ಅದನ್ನು ಮಾಹಿತಿ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಯಾರಿಗೋ ಲೋಡಿಂಗ್ ಮಾಡೋರಿಗೆ, ಕಾರ್ಮಿಕರಿಗೆ. ಇಲ್ಲ, APMC ವ್ಯವಸ್ಥೆ ಖಂಡಿತವಾಗ್ಲೂ ಅದನ್ನು ಗಟ್ಟಿಗೊಳಿಸಬೇಕು. ಈಗಾಗಲೇ ನಾನು ಚಿಕ್ಕಬಳ್ಳಾಪುರ APMCಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೇ ಏನೇನು ಅವ್ಯವಸ್ಥೆ ಇದೆ ಇವನ್ನೆಲ್ಲ ನೋಡಿದ್ದೀವಿ. ಈಗಾಗಲೇ ಮಾನ್ಯ ಸಚಿವರು ಕೂಡ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಸೆಕ್ರೆಟರಿಗಳಿಗೆ. ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅವ್ರಿಗೇನು ವಾರ್ಷಿಕವಾಗಿ ಒಂದೊಂದು APMCನಲ್ಲಿ 1.5 ಕೋಟಿ 2 ಕೋಟಿ ತನಕ ಆದಾಯ ಇದೆ. ಆ ಆದಾಯದಲ್ಲಿ ಮೂಲಭೂತ ಸೌಕರ್ಯಗಳು ಏನು ರೈತರು ಬರ್ತಾರೆ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ, ವರ್ತಕರಿಗೆ ಬೇಕಾಗಂಥ ಸೌಕರ್ಯ, ಎಲ್ಲದರ ಜೊತೆಗೆ ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳು, ರಸ್ತೆ, ಸುಸಜ್ಜಿತವಾದ ರಸ್ತೆ, ಇವೆಲ್ಲವನ್ನು ಮಾಡಲಿಕ್ಕೆ ಹಂತವಾಗಿ ಕ್ರಿಯಾ ಯೋಜನೆಯನ್ನು ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಬಾಗೇಪಲ್ಲಿನಲ್ಲೂ ಕೂಡ ಏನೇನು ಕೊರತೆ ಇದೆ ಅದನ್ನೆಲ್ಲ ಪರಾಮರ್ಶಿಸಿ ಕೂಡಲೇ ಆ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾನ್ಯ ಶಾಸಕರು ಕೂಡ ಅದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲ ಗಮನದಲ್ಲಿಟ್ಕೊಂಡು ಆದ್ಯತೆ ಮೇರೆಗೆ ಇಲ್ಲ, ಆ ಥರ ಯಾವುದೂ ದೂರ ಇಲ್ಲ ಈ ಪ್ರಸ್ತುತ. ಖಂಡಿತವಾಗ್ಲೂ ಆ ಥರದ್ದಿದ್ದರೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಸೆಕ್ರೆಟರಿ ಅವ್ರಿಗೆ ಈಗಲೇ ನಾನು ಕೂಡ ಮಾತಾಡ್ತೀನಿ. ಆ ಥರದ್ದೇನು ಎಲ್ಲ APMCಗಳಲ್ಲೂ ಕೂಡ ಕಾನೂನುಬದ್ಧವಾಗಿ ಹೇಗೆ ಮಾಡಬೇಕು ಏನು ಅಂತಕ್ಕಂಥದ್ದು ಕಾಯ್ದೆ ಇದೆ, ಮೇಲುಸ್ತುವಾರಿ ಇದೆ. ಅದನ್ನೆಲ್ಲರೂ ಕೂಡ ಪಾಲಿಸಬೇಕಾಗತ್ತೆ, ಎಲ್ಲರೂ ಕೂಡ ಗೌರವಿಸಬೇಕಾಗತ್ತೆ. ರೈತರು ಗೌರವಿಸಬೇಕು, ವರ್ತಕರು ಗೌರವಿಸಬೇಕು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು. ಆ ಥರದ್ದೇನಾದರೂ ವ್ಯತ್ಯಾಸಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನೋಡಿ ಏನು ಸೂಚನೆ ಕೊಡಬೇಕು ಕಡ್ಡಾಯವಾಗಿ ಕೊಡ್ತೀವಿ.